ನನ್ನ ಮಗಳು ಇವತ್ತು ಅದ್ಯಾತ ಬ್ಯೂಟಿ ಪಾರ್ಲರ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟವ್ರೆ. ಇವತ್ತು ಬರ್ತೀನಿ ಕಣಮ್ಮ. ಬ್ಯೂಟಿ ಪಾರ್ಲರ ನಮ್ಮೂರಲ್ಲೇ ಓಪನ್ ಮಾಡೋಣ ಅಥವಾ ಟೌನಲ್ಲಿ ಓಪನ್ ಮಾಡೋಣ ಅಂತ ಕೇಳ್ತಾ ಇದ್ಲು. ನೋಡೋಣ ಬಂದ್ಮೇಲೆ ಹೇಳೋಣ. ನಮ್ಮೂರಾಗೆ ಓಪನ್ ಮಾಡಿದ್ರೆ ಚೆನ್ನಾಗಾಗುತ್ತಾ? ಅಯ್ಯೋ ನಮ್ದೊಂದಿಷ್ಟು ಹಳ್ಳಿ ಅಲ್ವಾ, ಇಲ್ಲಿ ಯಾರು ಜಾಸ್ತಿ ಹೋಗಲ್ಲ. ಹೊಟ್ಟೆ ಊರಿ ಜನ ಬೇರೆ. ಟೌನ್ನಾಗಾದ್ರೆ ಚೆನ್ನಾಗಾಗುತ್ತೆ ಅನ್ಸುತ್ತೆ. ಎಲ್ಲ ಹುಡುಗಿರನ್ನು ಮೇಕಪ್ ಮಾಡಿಸ್ಕೊಂಬಕ್ಕೆ ನಮ್ಮ ಬ್ಯೂಟಿ ಪಾರ್ಲರ್ಗೆ ಬರ್ತಾರೆ. ನನ್ನ ಮಗಳು ಅಷ್ಟು ಚೆನ್ನಾಗಿ ಕಲ್ತಿರ್ತಾಳೆ, ಬುದ್ಧಿವಂತೆ ಕೂಡ. ಅತ್ತೆ ಅತ್ತೆ ಬಿಂಗಿ ಇಳಿಸ್ಕೊಳತ್ತೆ, ತಲೆ ಉರಿತೈತೆ. ಅಯ್ಯೋ ನೀವೊಂದು ನಲ್ಲಿ ಹಾಕಿಸ್ಕೊಳ್ರಿ, ಇಲ್ಲಿ ಮನೆ ತಕ್ಕೆ ಅಂದ್ರೂ ಕೇಳಲ್ಲ. ನಲ್ಲಿ ಅಂತೆ, ನಲ್ಲಿ ನಿಮ್ಮ ಅಪ್ಪ ಏನು ಕೊಟ್ಟು ಕಳ್ಸೇನೆ ನೋಡು. ನಲ್ಲಿ ಹಾಕಿಸ್ಕೊಂಬಕ್ಕೆ ಪೊಲೀಸ್ ಅಂತೇಳಿ ನನ್ನ ಹತ್ರನೇ ಯಾಮಾರಿಸ್ಬಿಟ್ಟಲ್ಲ. ಈಗ ತೊಂದೊಯ್ಯಿ. ಓಹೋ ನಾನು ನೀನು ಬಂದಾಗಿಂದನ ತೊಂದೊಯ್ದು ನಿನಗೆ ಸೇವೆ ಮಾಡಿಲ್ವಾ? ಇನ್ಮೇಲೆ ಇರೋದು ನಿನಗೆ, ನೀನೇ ಮಾಡಬೇಕು. ಇನ್ಮೇಲೆ ಈ ಮನೆಯಾಗೆಲ್ಲನ ನಲ್ಲಿನೂ ಇಲ್ಲ ಗಿಲ್ಲಿನೂ ಇಲ್ಲ. ನಿಮ್ಮ ಅಮ್ಮ ಇದ್ದಾಳಂತಂದಲ್ಲ, ಅಲ್ಲಿ ಹೋಗಿ ಇಸ್ಕೊಂಬ ದುಡ್ಡ, ನಲ್ಲಿ ಹಾಕ್ಸ್ಕೊಂಬನ. ಒಂದ 50,000 ಲಕ್ಷನ ಇಸ್ಕೊಂಬ ಹೋಗಿ. ಅಯ್ಯೋ ಅತ್ತೆ, ಅಷ್ಟೊಂದು ಎಲ್ಲ ದುಡ್ಡು ಇದ್ದಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಹಿಂಗೆ ಸುಳ್ಳು ಹೇಳ್ತಿದ್ದೆ ಹೇಳ್ರಿ? ನಾನು ಇಸ್ಕೊಂಬತ್ತಿದ್ದೆ. ನಮ್ಮಮ್ಮಯ್ಯ ಅಷ್ಟೇನು ಶ್ರೀಮಂತೆ ಅಲ್ಲ, ಏನೋ ಪ್ಲಾಸ್ಟಿಕ್ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಬೇರೆ ಇದ್ದಾಳೆ, ನಮ್ಮ ಅಣ್ಣ ಒಬ್ಬನಿದ್ದಾನೆ. ಇನ್ನೊಂದು ಅವ್ರನ್ನೆಲ್ಲ ಸಾಕ್ಬೇಕು, ಅವ್ರ ಮದುವೆ ಮಾಡಬೇಕು, ಎಷ್ಟು ಕಷ್ಟ ಇರುತ್ತೆ. ನೀವೊಬ್ರು ನಿಮ್ಗೇನು ಕಮ್ಮಿ ಆಗೈತೆ? ಒಂದಲ್ಲಿ ಹಾಕಿಸ್ಕೋಬೋದಪ್ಪ. ಒಂದಲ್ಲಿ ಹಾಕ್ಸಕ್ಕೆ ಇನ್ನೆಷ್ಟಾಗುತ್ತೆ ಅಮ್ಮಮ್ಮ ಅಂದರೆ ಒಂದು 5ರಿಂದ 8,000 ಆಗ್ಬೋದು ಅಷ್ಟೇನೆ. ಆ ಪೈಪು, ಆ ಕೂಲಿ ಆಳುಗಳಿಗೂ, ಆಮೇಲೆ ಪಂಚಾಯತಿ ಕೊಟ್ಟಾಕ 2,000 ಎಲ್ಲ ಸೇರಿದೆ 8-10,000 ಆಗ್ಬೋದು ಅಷ್ಟೇನೆ. ನೀವೇನು ಒಂದು ನಲ್ಲಿ ಹಾಕಿಸ್ಕೊಂಬಕ್ಕೆ ಇಷ್ಟೆಲ್ಲ ಹೇಳ್ತೀರ? ಅಲ್ಲಿಂದ ದೂರಲಿಂದ ಒತ್ಕೊ ಬರಬೇಕು ನೀರ. ಇವಳಿಗಾಲೇನೆ ಒಂದು 3-4 ದಿವಸಕ್ಕೇನೆ ಸಾಕಾಗ್ಬಿಡ್ತೇನೋ ನೀರು ತಂದೊಯ್ದು. ನಾನು ಇಷ್ಟು ವರ್ಷ ಮದುವೆ ಬಂದಾಗಿಂದನ ಅಷ್ಟು ದೂರದಿಂದನೇ ನೀರು ಹೊತ್ಕೊಂಬಂದು ಸಂಸಾರ ಮಾಡಿರೋದು. ಹೋಗಮ್ಮ ಹೋಗು, ಬಂದ್ಬಿಟ್ಲು ಇಲ್ಲಿ. ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತಳು. ನೀನೇ ಮಾಡಿಸು, ನೀನೇ ನಲ್ಲಿ ಹಾಕ್ಸು, ದುಡ್ಡು ತಕೊಂಬಂದು. ನನಗೇನು ಹೇಳ್ತಾ ಇದ್ಯಾ? ಹೋಗು ಹೋಗು. ಇವತ್ತು ನನ್ನ ಮಗಳು ಬರ್ತಾ ಇದ್ದಾಳೆ ಬೆಂಗಳೂರಿಂದನ. ಅವಳು ಬರ್ತಾ ಇದ್ದಾಳೆ. ಏನಾರ ಕೋಳಿ ಸಾರು ಇಲ್ಲಾಂದ್ರೆ ಕಬಾಬು ಏನಾರ ಮಾಡು ಇವತ್ತು, ಸ್ಪೆಷಲ್ ಆಗಿ ಚೆನ್ನಾಗಿರ್ಬೇಕು. ಹೌದತ್ತೆ, ಬೆಂಗಳೂರಿಂದನ? ಅದೇ ಅಲ್ಲೆಲ್ಲ ಯಾಕ ಬ್ಯೂಟಿ ಪಾರ್ಲರ್ ಏನೋ ಓದಕ್ ಹೋಗವಳೆ ಅಂತ ಹೇಳ್ತಿದ್ರು ನಿಮ್ಮ ಮಗ. ಅವಳೇನಾ? ನಾನು ನೋಡೇ ಇಲ್ಲ ಅತ್ತೆ ನಿಮ್ಮ ಮಗಳನ್ನ. ನಾನು ಮದ್ವೆಯಾಗಿ ಬಂದಾಗಿಂದನ ಅವಳಿ ಮನೆಗೆ ಬಂದೇ ಇಲ್ಲ. ಅವಳು ಬಂದಿದ್ಲು, ಆದ್ರೆ ನೀನ್ ಮನೆಯಾಗಿರ್ಬೇಕಲ್ಲ. ಒಂದ್ಸಲ ಬಂದಿದ್ಲು, ನೀನ್ ಇರ್ಲಿಲ್ಲ ಅಷ್ಟೇನೆ. ಹೋಗು ಹೋಗು, ಹೋಗಿ ಜಲ್ದಿ ಅಡುಗೆ ಮಾಡೋಗಿ ಹೋಗಿ. ಸರಿ ಅತ್ತೆ, ಆಯ್ತು. ಈ ಅಮ್ಮನೆ ಹಿಂಗಾಡತ್ತೆ. ಇನ್ನ ಮಗಳು ಅವಳು ಹೆಂಗಿದ್ದಾಳೋ ಏನ್ ಕತ್ತಿಯೋ. ಈಗಲೇ ಕಾಟ ತರಿಸ್ಕೊಂಬಕ್ಕಾಗಲ್ಲ. ಇನ್ನ ಅವಳೊಬ್ಳು ಸೇರ್ಕೊಂಡ್ರೆ ನನ್ನ ಕತೆ ಗೋವಿಂದ. ಏನು ಮಾಡೋದು? ಅಯ್ಯೋ ಹೋಗತ್ತ. ನಾನು ನೋಡಿ ಇವಳು ಯಾವಳ ಮಕ ನೋಡಿ ಅತ್ತಗೆ ಸುಮ್ಮನೆ ಮೂಡೇ ಹೋಯ್ತು ನಂದು. ನನ್ನ ಮಗಳು ಬರ್ತಾಳೆ ಅಂತ ನಾನು ಕಾತರಿಂದ ಕಾಯ್ತಾ ಇದ್ದೀನಿ. ಇವಳು ಎದುರಿಗೆ ಬಂದು ಎಲ್ಲನ ಮೂಡೆಲ್ಲ ಕೆಡ್ಸಿಕ್ಕಿದ್ಲು. ನನ್ನ ಮಗಳು ಮಾಯ ಯಾವಾಗ ಬರ್ತಾಳೋ ಏನೋ. ಮಮ್ಮಿ, ಅಯ್ಯೋ ಮಾಯಾ, ಮಾಯಾ ಬಂದೀನಿ ನನ್ನ ಮಗಳೇ. ನನ್ನ ಘನತೆನ, ನನ್ನ ಗೌರವನ ಹೆಚ್ಚಳು ನೀನು ಒಬ್ಳೆ ಕಣೆ. ಈಗ ನಿನ್ನ ಮೇಲೆ ನನ್ನ ಭರವಸೆ ಎಲ್ಲನ. ಇನ್ಮೇಲೆ ನಾನು ಏನಿದ್ರು ನಿನಗೋಸ್ಕರನೇ ಬದುಕೋದು. ಬಾರೆ ಮಗಳೇ, ಕುಕ್ಕ ಬಾ, ಸೋಪ ಮೇಕೆ ಕುಕ್ಕ. ಯಾಕಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಯಾಕೆಂದ್ರೆ ನಿಮ್ಮ ಅಣ್ಣ ಅಂತನೂ ನಾನು ಅಂದ್ಕೊಂಡಂಗೆ ಓದ್ಲು ಇಲ್ಲ, ಕೆಲಸನೂ ತಾಮ್ಲಿಲ್ಲ, ಮದ್ವೆನೂ ನಾನು ಅಂದ್ಕೊಂಡಂಗೆ ಆಗ್ಲಿಲ್ಲ. ಯಾವಳನ್ನೂ ಹೋಗಿ ಕಟ್ಕೊಂಡ್ ಬಂದ. ಈಗ ಅವಳು ಕಟ್ಕೊಂಡು ನಾನು ಅನ್ಭವಿಸ್ತಾ ಇದ್ದೀನಿ. ಇಬ್ರು ಸುಳ್ಳು ಹೇಳಿ ನನ್ನ ಯಾಮಾರಿಸಿದ್ರು ಪೊಲೀಸು, ಅವ್ರ ಅಪ್ಪಯ್ಯ ಅದು ಇದು ಅಂತ ಹೇಳಿ. ಅವ್ರ ಬಂಡವಾಳ ಎಲ್ಲ ನನಗೆ ಗೊತ್ತಾಯ್ತು. ಫೋನ್ ಮಾಡಿ ಹೇಳಿದ್ದಲ್ಲ ನಿನಗೆ. ಹೇಳಿದ್ದೆ ಕಣಮ್ಮ. ಈಗ ಏನ್ ಮಾಡ್ತಾ ಇದಾರೆ? ಈಗ ಸರಿಯಾಗಿ ಬೆಂಡೆತ್ತು ಅಂತ ಹೇಳಿದ್ನಲ್ಲ. ನಿನ್ ಸಿಟ್ಟೆಲ್ಲ ತೀರ್ಸ್ಕೊಂಡ್ಬಿಡು ಇವಾಗ. ಕರಿಯಮ್ಮ, ಅವಳು ಯಾವಳವಳು ನಿನಗೆ ಮೋಸ ಮಾಡ್ದಳು ನಾನು ನೋಡ್ತೀನಿ. ನಮ್ಮ ಅಣ್ಣಯ್ಯ ಯಾಮಾರಿ ಮದುವೆ ಮಾಡ್ಕೊಂಡ್ ಬಂದೇವನಲ್ಲ ಇಂಥವಳನ್ನ. ಏ ಹರಿತಾ, ಹರಿತಾ ಬಾರಿ ಇಲ್ಲಿ. ನನ್ನ ಮಗಳು ಬಂದವಳೆ, ನೀನ್ ನೋಡ್ಬೇಕಂತೆ, ಬಾ ಇಲ್ಲಿ. ಅತ್ತೆ, ಇವ್ರೇನಾ ನಿಮ್ಮ ಮಗಳು? ಇವ್ರ ಹೆಸರು ಏನತ್ತೆ? ಹೆಸರು ಕೇಳಲಿಲ್ವಾ ನೀನು ಇಷ್ಟ ದಿನಾನ? ಅವನು ಜಗ್ಗು ಹೇಳಿಲ್ವಾ ನನ್ನ ತಂಗಿ ಹೆಸರು ಏನು ಅಂತಾನ? ಅಯ್ಯೋ ಅವರು ಹೇಳಿಲ್ಲ, ನಾನು ಕೇಳಲಿಲ್ಲ. ಏನತ್ತೆ ಇವ್ರ ಹೆಸರು? ನಾನು ನೋಡೇ ಇಲ್ಲ. ಮದುವೆಯಾಗಿ ಬಂದಾಗಿಂದ ಒಂದ್ಸಲ ಬಂದಿದ್ರೇನೋ, ನಾನು ಅವಾಗ ಮನೆಗಿರ್ಲಿಲ್ಲ. ಈಗ ಬಂದಿದ್ದಾರೆ. ಏನ್ ನಿಮ್ಮ ಹೆಸರು? ಇವಳ ಹೆಸರು ಮಾಯಾ ಅಂತಾನ. ನಿನ್ನಂಗೆ ಹರಿತಾ ಗಿರಿತಾ ಅಂತ ಹೆಸರಿಕೊಂಡಿಲ್ಲ. ನನ್ನ ಮಗಳು ಮಾಯಾ ಅಂತಾನ. ಮಾಯಾ ಲೋಕ, ಮಾಯಾ ದೇವತೆ ಇದ್ದಂಗಿದ್ದಾಳೆ ನೋಡು. ನೀನು ಇದೀಯ. ಅಯ್ಯೋ ಹೆಂಗಿದ್ರೆ ಏನಂತೆ ಬಿಡಿಯತ್ತೆ. ಅವ್ರಂತೂ ಬ್ಯೂಟಿ ಪಾರ್ಲರ್ ಏನೋ ಓದ್ತಾ ಇದಾರಲ್ಲ, ಅದಕ್ಕೆ ಚೆನ್ನಾಗೆಲ್ಲ ರೆಡಿ ಆಗಿದ್ದಾರೆ. ನಾನು ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಇನ್ನೂ ಚೆನ್ನಾಗೇ ಕಾಣಿಸ್ತೀನಿ. ಒಳ್ಳೆ ಡ್ರೆಸ್ ಮಾಡ್ಕೊಂಡು ಒಡವೆ ಎಲ್ಲ ಹಾಕೊಂಡ್ರೆ ಒಡವೆ ಇದ್ರೆ ತಾನೆ ಆಕೆ ಮಕ್ಕಿ.
ನಿನ್ನ ಹತ್ರ ಏನ್ ಒಡವೆ ಐತಿ ಆಕೆ ಮಕ್ಕೆ? ಅಯ್ಯೋ ಅತ್ತೆ, ಒಡವೆ ಇದ್ರೆ ತಾನೇ ಅಂದ್ರೆ ಅಯ್ಯೋ ಒಂದ್ 500 ರೂಪಾಯಿ ಕೊಟ್ರೆ ಸಾಕು, ಮೇಲಿಂದ ಕೆಳಗಿನವರೆಗೂ ಹಾಕೋಬಹುದು ಒಡವೆ. ಅಷ್ಟೊಂದು ಒಡವೆ ಬರ್ತವೆ ಗೊತ್ತಾ? ನಿಮ್ಗೂ ಬೇಕು ಅಂದ್ರೆ ಒಂದ್ ಜೊತೆ ಆನ್ಲೈನ್ ಆಗಿ ತರಿಸ್ಕೊಡ್ತೀನಿ. ಬೇಕಾತ್ತೆ 1000 ರೂಪಾಯಿ ಕೊಡಿ, ನನಗೊಂದ್ ಜೊತೆ ನಿನ್ಗೊಂದ್ ಜೊತೆ. ಬಂಗಾರದ ಒಡವೆ ಇದ್ದಂಗೆ ಇರ್ತವೆ. ನಾನು ಹೇಳಿದ್ದು ಬಂಗಾರದ ಒಡವೆ ಇದ್ದಂಗೆ ಇರ್ತವೆ ಅಂತ ಹೇಳ್ದಲ್ಲ, ಅಂತ ಒಡವೆ ಅಲ್ಲ, ಬಂಗಾರದ ಒಡವೆನೇ ಆಗಬೇಕು. 500 ರೂಪಾಯಿ ಕೊಟ್ರೆ ಸಿಕ್ತಾವಂತೆ, ಮ್ಯಾಲಿಂದ ಕೆಳಕನ ಇಳೆ ಹಾಕ್ಯಂತಾಳಂತೆ. ಆಕೆ ತಂದು ಒಳ್ಳೆ ಜಾತ್ರೆ ಕಣ್ಣ ಕಾಣ್ತೀಯ. ನನಗೇನು ಬೇಕಾಗಿಲ್ಲ ಅಂತ ಆಸೆ ಅಲ್ಲ. ಆಕೆ ಮಂಗಿದ್ರೆ ನಾನು ಬಂಗಾರದ ಒಡವೆನೇ ಹಾಕ್ಯಂಬದು. ನಿನ್ನಂತಳು ಅಂತವೆಲ್ಲ ಹಾಕ್ಯಂಬದು. ನನ್ನ ಮಗಳು ಬಂಗಾರದ ಒಡವೆನೇ ಹಾಕ್ಯಂತಾಳೆ. ನೋಡ್ತಾ ಇರು, ಬ್ಯೂಟಿ ಪಾರ್ಲರ್ ಇಕ್ಕಿ ಎಷ್ಟು ದುಡಿತಾಳೆ ಅಂತಾನ. ಎಲ್ಲ ಹುಡುಗಿರು, ಹೆಂಗಸರು, ಆಂಟಿರು ಎಲ್ಲ ನನ್ನ ಮಗಳು ಬ್ಯೂಟಿ ಪಾರ್ಲರ್ಗೆ ಬರಬೇಕು. ಆ ತರ ಬ್ಯೂಟಿ ಪಾರ್ಲರ್ ಮಾಡ್ತಾಳೆ ಅವಳು ಕೆಲಸನ. ಏನ್ ಮಗಳೇ ಹೇಳು, ನೀನ್ ಏನೇನ್ ಕಲ್ತಿದ್ಯಾ ಅಂತಾನ. ಅಯ್ಯೋ ಬಿಡಮ್ಮ, ಈಗ ಇವಳ ಹತ್ರ ಹೇಳಿ ಏನ್ ಪ್ರಯತ್ನ ಹೇಳು. ಅವಳಿಗೇನ್ ಗೊತ್ತಾ ಬ್ಯೂಟಿ ಪಾರ್ಲರ್ ಅಂದ್ರೆ ಏನು, ಅದ್ರಾಗ ಏನೇನ್ ಮಾಡ್ತಾರೆ ಅಂತನ? ಏನೇ ಗೊತ್ತೇನೆ ನಿನ್ಗೆ? ಈಗ ಗೊತ್ತಿರಲ್ವಾ? ಎಲ್ಲ ಹುಡುಗಿರ್ಗೂ ಗೊತ್ತಿರುತ್ತೆ. ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಸ್ ವಾಶ್, ಆಮೇಲೆ ಬಾಡಿ ಮಸಾಜ್, ಅಪ್ಪರ್ ಲಿಪ್, ಆಮೇಲೆ ಇನ್ನು ಏನೇನೋ ಐತೆ. ಮೇಕಪ್ಪು, ಆಮೇಲೆ ಒಡವೆ ಹಾಕೋದು, ಮದ್ವೆಗಳಿಗೆ ಮೇಕಪ್ ಮಾಡೋದು, ಅದೆಲ್ಲ ಮಾಡ್ತಾರೆ. ನನಗೂ ಗೊತ್ತೈತಿ. ಏನ್ ಗೊತ್ತೈತಿ ನಿನ್ ತಲೆ? ನಾನು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಾ ಇದ್ದೀನಿ. ಅಮ್ಮ ಎಲ್ಲಿ ಮಾಡೋಣಮ್ಮ ಬ್ಯೂಟಿ ಪಾರ್ಲರ? ಇಲ್ಲೇ ಮಾಡೋಣವಾ? ಹಳ್ಳಿಲೇನೆ. ಈ ಸುತ್ತಮುತ್ತ ಹಳ್ಳಿಲಿ ಯಾವ್ದು ಬ್ಯೂಟಿ ಪಾರ್ಲರ್ ಇಲ್ಲ, ಎಲ್ಲ ನಮ್ಮ ಬ್ಯೂಟಿ ಪಾರ್ಲರ್ಗೆ ಬರಬೇಕು. ಆ ಥರ ಆಗುತ್ತೆ. ಹೆಂಗು ನಮ್ಮೂರು ಒಂದಿಷ್ಟು ದೊಡ್ಡದಲ್ವಾ, ಎಲ್ಲರೂ ಬರ್ತಾರೆ. ಅಯ್ಯೋ ಮಗಳೇ, ಹಳ್ಳಿ ಮಾಡಿದ್ರೆ ಬರ್ತಾರ? ಹಳ್ಳಿ ಹೆಂಗಸರು ಹುಡುಗಿರು ಹೊಟ್ಟೆ ಕಿಚ್ಚಿಗೆ ಬರೋದೇ ಇಲ್ಲ. ಟೌನ್ನ ಮಾಡು ಸುಮ್ಮನೆ. ಎಲ್ಲನ ಶಿರಾದಾಗೋ ಇಲ್ಲ ಹಿರಿಯೂರಾಗೋ ಅಂತ ಟೌನ್ ಏರಿಯಾದಾಗಾದ್ರೆ ಚೆನ್ನಾಗಿ ಆಗುತ್ತೆ, ನಿನಗೆ ಒಳ್ಳೆ ಲಾಭನೂ ಆಗುತ್ತೆ. ಈ ಹಳ್ಳಿಗೆ ಯಾರು ಬರ್ತಾರೆ ದಿನಾನ? ಅಯ್ಯೋ ಅತ್ತೆ, ಟೌನಲ್ಲಿ ಎಷ್ಟೊಂದು ಬ್ಯೂಟಿ ಪಾರ್ಲರ್ ಇರ್ತವೆ. ಆಲೇನೆ ಇಷ್ಟು ಅಲ್ಲಿ ತುಂಬಾ ವರ್ಷದಿಂದ ಮಾಡ್ತಾ ಇರೋರು, ಎಕ್ಸ್ಪೀರಿಯನ್ಸ್ ಆಗಿರೋರು ಇರ್ತಾರೆ. ಆದ್ರೆ ಈ ಸುತ್ತಮುತ್ತ ಒಂದು 10 ಹಳ್ಳಿ ಇದಾವೆ, ಯಾವೂ ಇಲ್ಲ. ಎಲ್ಲ ಮದ್ವೆ, ಏನಾದ್ರೂ ಮನೆ ಇಳ್ಕಮ್ಮ ಶಾಸ್ತ್ರ, ಏನಾದ್ರೂ ಹಳದಿ ಶಾಸ್ತ್ರ, ಎಲ್ಲ ಶಾಸ್ತ್ರಕ್ಕೂ ಯಾರು ಮೇಕಪ್ ಇಲ್ಲ, ಎಲ್ಲ ಟೌನಿಂದಾನೇ ಕರೆಸ್ಬೇಕು. ಅದಕ್ಕೆ ಇಲ್ಲೇ ಇಟ್ರೆ ಚೆನ್ನಾಗಾಗುತ್ತೆ ಅನ್ಸುತ್ತೆ. ಹೌದಮ್ಮ, ಈ ಅರಿತಾ ಹೇಳೋದು ಸರಿಯಾಗಿ ಐತೆ. ನಾನು ಅದೇ ಪ್ಲಾನ್ ಎಲ್ಲ ಇದ್ದೀನಿ. ಟೌನಲ್ಲಿ ತುಂಬಾ ಜನ ಇದ್ದಾರೆ ಮೇಕಪ್ ಆರ್ಟಿಸ್ಟು ಎಲ್ಲನ. ಇಲ್ಲೇ ಹಳ್ಳಿಲಾದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಹೆಂಗೂ ಈ ಸುತ್ತಮುತ್ತ ಹಳ್ಳಿಲಿ ಯಾರು ಇಲ್ಲ ಮೇಕಪ್ನ ಆಡೋರು. ನಾನು ಚೆನ್ನಾಗಿ ಮಾಡ್ತೀನಿ, ನನಗೆ ಹೆಲ್ಪರ್ ಒಬ್ರು ಸಿಕ್ಕಿದ್ರೆ ಸಾಕು. ಹೌದಾ? ನಿನಗೆ ಹೆಲ್ಪರ್ ಆದ್ರೆ ನಾನೇ ಇದ್ದೀನಲ್ಲ ಮಗಳೇ, ನಾನೇ ಬರ್ತೀನಿ ತಗೋ. ಅದೇನೇನು ಮಾಡಬೇಕು ಎಲ್ಲ ಮಾಡ್ತೀನಿ. ಮತ್ತೆ ಮನೆಯಲ್ಲಿ ನೋಡ್ಕೊಂಬರಿ ಯಾರಮ್ಮ? ಯಾರು ಇದಾಳಲ್ಲ ಇಲ್ಲೇ, ಹರಿತಾಂಬಳು. ಅವಳೆಲ್ಲ ಅಡಿಗೆ ಮಾಡಿ ನಮ್ಗೆಲ್ಲ ತಂದು ಬಡಿಸ್ತಾಳೆ. ಅಲ್ಲಿಗೆನೆ ನಾವಿಬ್ರು ಅಲ್ಲಿ ಬ್ಯೂಟಿ ಪಾರ್ಲರ್ ನೋಡ್ಕೊಂಬನ. ಈ ಊರಿನ ಜನಗಳು, ಹೆಂಗಸರು ಎಲ್ಲ ನೋಡಿ ಹೊಟ್ಟೆ ಹೊರ್ಕೋಬೇಕು. ನಮ್ಮ ಬ್ಯೂಟಿ ಪಾರ್ಲರ್ ಚೆನ್ನಾಗಾಗದ್ ನೋಡಿ. ನೀನು ಒಳ್ಳೇದೇ ಯೋಚನೆ ಮಾಡಿದ್ಯ ತಗ. ಇದೇ ಊರಲ್ಲೇ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೀನು ಹೇಳ್ದಂಗೆ ಟೌನಾಗೆ ತುಂಬಾ ಜನ ಇರ್ತಾರೆ. ಸರಿ ಅಮ್ಮ, ನನಗೆ ಸುಸ್ತಾಗೈತೆ. ಈಗ ಏನಾದ್ರೂ ಊಟಕ್ಕೆ ಕೊಡ್ತೀಯಾ? ಸುಮ್ಮನೆ ಅಲ್ಲಿ ಕಿತ್ಕೊಂಡು ನಿಂತಿದ್ಯಲ್ಲ, ನನ್ನ ಮಗಳು ಬಂದು ಯೋಟತ್ತಾತು. ಹೋಗಿ ಏನಾದ್ರೂ ಬೇಗ ಬಿಸಿಯಾಗಿ ಏನಾರ ಮಾಡ್ಕೊಂಡ್ ಹೋಗು. ಶಾವಿಗೆ ಉಪ್ಪಿಟ್ಟ ಏನಾದ್ರೂ. ನನ್ನ ಮಗಳಿಗೆ ಶಾವಿಗೆ ಉಪ್ಪಿಟ್ಟ ಅಂದ್ರೆ ತುಂಬಾ ಇಷ್ಟ. ಹೋಗು, ಅಲ್ಲಿ ಕಿಸ್ಕೊಂಡು ನಿಂತ್ಕೊಬಿಟ್ಲು. ಹೋಗು ಜಲ್ದಿ. ಆಯ್ತತ್ತೆ, ಮಾಡ್ಕೊಂಬತ್ತೀನಿ. ನೀವ್ ಯಾಕೆ ಹಂಗಾಡ್ತಾ ಇದೆಯಾ? ಮಾಡ್ಕೊಂಬರೋರ್ಗು ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡಿರಿ. ಮಾತಾಡ್ತಿರಿ ಹಂಗೆ ಒಂದ್ 10 ನಿಮಿಷ ಮಾಡ್ಕೊಂಬತ್ತೀನಿ. ಏನಮ್ಮ ಇವಳು ನಿನಗೆ ಹಿಂಗ್ ವಾದಿಸ್ತಾಳೆ? ಹಂಗೆ ಮತ್ತೀಗ ಏನಾನ ಸದ್ರ ಕೊಟ್ರೆ ಅಷ್ಟೇನೆ ತಲೆ ಮೇಲೆ ಕುಕ್ಕಂತಾಳೆ ಅಂತೋಳಿ ಇವಳು. ನಿಮ್ಮ ಅಣ್ಣಯ್ಯ ಯಾ ಮಾಡ್ಬಿಟ್ಟು ಮದ್ವೆ ಯಾಕೆ ಕರ್ಕೊಂಬಂದೇಳಿ ಇವಳು? ಹೋಗಿನ ನಿಂತಣ್ಣ ಅತ್ಲಾಗ ಮನೆ ಕಡೆಗೆ ಶ್ರೀಮಂತರು ಅಲ್ಲ ಇವಳು. ಅತ್ಲಾಗ ಓದನು ಇಲ್ಲ, ಏನಾನ ಕೆಲ್ಸಕ್ಕೆ ಹೋಗ್ತಾಳಪ್ಪ ಅಮ್ಮಂಗೆ. ಇಲ್ಲಿ ನಮ್ಮ ಮಾತನ್ನು ಕೇಳಲ್ಲ ಸರಿಯಾಗಿ. ಈಗ ಸಿಗಾಕೊಂಡವಳಲ್ಲ, ಅದಕ್ಕೆ ಹಿಂಗೆ ನನ್ನ ಮಾತಾ ಕೇಳ್ತಾ ಇದ್ದಾಳೆ. ಇನ್ನು ಮುಂದೆ ಹೋಗ್ತಾ ಏನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಒಂದಿಟ್ಟು ಹುಷಾರಾಗಿರ್ಬೇಕು ಇವಳು ವಿಷಯದಾಗಿ. ಕುಕ್ಕಳಮ್ಮ ಕುಕ್ಕ. ನೋಡಮ್ಮ, ನೀನು ಲವ್ ಗಿವ್ ಅಂತ ಏನು ತಲೆ ಕೆಡಿಸ್ಕೋಬೇಡ. ನಿನಗೆ ದೊಡ್ಡ ಶ್ರೀಮಂತರ ನಮ್ಮ ಮನೆಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಮ ಅಣ್ಣಗಂತೂ ದೊಡ್ಡ ಮನೆಯಿಂದ ಶ್ರೀಮಂತರ ಮನೆ ಮಗಳನ್ನ ತರಬೇಕು ಅನ್ಕೊಂಡೆ. ಆದ್ರೆ ಆ ದರಿದ್ರದಾನು ಯಾವಳನ್ನ ಹೋಗಿ ಕಟ್ಕೆ ಬಂದ. ನೀನಂತ ಕೆಲಸ ಮಾಡಕ್ ಹೋಗ್ಬೇಡ. ಹಂಗ ನಾನು ಹೇಳ್ದಂಗೆ ಕೇಳಬೇಕು ನೀನು. ಆಯ್ತಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ ಬಿಡು. ನನ್ನ ಮುದ್ದು ಮಗಳು ಅಂದ್ರೆ ಹಿಂಗಿರ್ಬೇಕು ನೋಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.